ನ್ಯೂಸ್ ನಾಟ್ ಔಟ್ನ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ನಾವು ಜಾತಿ ಧರ್ಮ ಅಂತ ಕಿತ್ತಾಡೋರನ್ನು ನೋಡಿದ್ದೇವೆ. ನಮ್ಮ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಅದೆಷ್ಟೋ ದುರ್ಘಟನೆಗಳು ನಡೆದಿವೆ. ಇದೆಲ್ಲದರ ನಡುವೆ ಅಪ್ಪಟ ಚಿನ್ನದಂತೆ ಹೊಳೆದ ಕಲಾ ಸರಸ್ವತಿಯ ಆರಾಧಕನ ಕಥೆಗಿದು. ಈ ಸ್ಟೋರಿ ನಿಮ್ಮಲ್ಲಿ ಕೆಲವರಿಗೆ ಸ್ಫೂರ್ತಿ ನೀಡುತ್ತೆ, ಬದುಕಿಗೊಂದು ಹೊಸ ಚೈತನ್ಯ ತುಂಬಬಹುದು. ವೀಕ್ಷಕರೇ, ಇವರ ಹಾಡು ಕೇಳಿದರೆ ಆ ದೇವರೇ ಬಾಗಿಲನ್ನು ತೆರೀತಾನೆ. ಸೂರ್ಯ ರಶ್ಮಿ ನಾಚಿ ನೀರಾಗುತ್ತೆ. ಶಬರಿಮಲೆಯಿಂದ ಹಿಡಿದು ಪ್ರಮುಖ ದೇವಸ್ಥಾನಗಳಲ್ಲಿ ಇಂದಿಗೂ ಬೆಳಗಿನ ಪೂಜೆ ಆರಂಭ ಆಗೋದೇ ಇವರ ಸುಮಧುರ ಕಂಠದಿಂದ. ಕೋಟ್ಯಾಂತರ ಹಿಂದೂಗಳಿಗೆ ತನ್ನದೇ ಹಾಡಿನಿಂದ ಮೋಡಿ ಮಾಡಿದ್ದಾರೆ ಈ ಮಾಂತ್ರಿಕ. ಜನಮನಕ್ಕೆ ಇಂಪಾದ ಹಾಡುಗಳಿಂದ ರಂಜಿಸಿದ ಕಲಾದೇವಿಯ ಆರಾಧಕ ಅವರು ಬೇರ್ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ KJ ಯೇಸುದಾಸ್. ಹುಟ್ಟಿದ್ದು ಕ್ರಿಶ್ಚಿಯನ್ ಕುಟುಂಬದಲ್ಲಿ, ನಂಬಿದ್ದು ಆರಾಧಿಸಿದ್ದು ಹಿಂದೂ ಧರ್ಮವನ್ನು. ಇಲ್ಲಿನ ಗೀತೆಗಳನ್ನು, ಅವರನ್ನು ಬಿಗಿದಪ್ಪಿಕೊಂಡ ಯಶಸ್ಸಿನ ಹಾಡುಗಳಿಗೆ ಲೆಕ್ಕವೇ ಇಲ್ಲ. 84 ವರ್ಷದ ಯೇಸುದಾಸ್ ಮಲಯಾಳಂ, ಕನ್ನಡ, ತೆಲುಗು, ತಮಿಳು, ಹಿಂದಿ ಮುಂತಾದ ಭಾಷೆಗಳನ್ನು ಸೇರಿ ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಒಂದು ಮೂಲಗಳು ಹೇಳುವ ಪ್ರಕಾರ ಅವರು ಇದುವರೆಗೆ ಬರೋಬ್ಬರಿ 80,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದ ಮೇಲೆ ಯೇಸುದಾಸ್ ಅವರಿಗೆ ಅದೇನೋ ಪ್ರೀತಿ. ನಾದಬ್ರಹ್ಮ, ಹಂಸಲೇಖ ಜೊತೆಗೂಡಿ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನೇ ಕನ್ನಡಕ್ಕೆ ನೀಡಿದ್ದಾರೆ. 1990ರಲ್ಲಿ ಹೊಸ ಜೀವನ ಸಿನಿಮಾದ ಅನಾಥ ಮಗುವಾದೆ, 1991ರಲ್ಲಿ ರಾಮಚಾರಿ ಸಿನಿಮಾದ ರಾಮಚಾರಿ ಹಾಡುವ, 1986ರ ಮಲಯ ಮಾರುತ ಸಿನಿಮಾದ ಎಲ್ಲೆಲ್ಲೂ ಸಂಗೀತವೇ, ಹೀಗೆ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಹಾಡಿದ ಯೇಸುದಾಸ್ ಕನ್ನಡಿಗರ ವಿಶೇಷ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಯೇಸುದಾಸ್ ಹುಟ್ಟಿದ್ದು ಜನವರಿ 10, 1940 ಕೇರಳದ ಕೊಚ್ಚಿಯಲ್ಲಿ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಕುಟುಂಬದ ಅಗಸ್ಟಿನ್ ಜೋಸೆಫ್ ಎಲಿಜಬೆತ್ ದಂಪತಿಯ ಪುತ್ರ. ಯೇಸುದಾಸ್ ಅವರ ತಂದೆ ಜೋಸೆಫ್ ಮಲಯಾಳಂ ಕ್ಲಾಸಿಕಲ್ ಮ್ಯೂಸಿಷಿಯನ್ ಹಾಗೂ ಸ್ಟೇಜ್ ಆ್ಯಕ್ಟರ್ ಆಗಿದ್ದರು. ಇವರ 7 ಜನ ಮಕ್ಕಳಲ್ಲಿ ಯೇಸುದಾಸ್ ಎರಡನೆಯವರು. ಯೇಸುದಾಸ್ ಅವರ ಹಾಡಿನ ಜರ್ನಿ ಆರಂಭವಾಗಿದ್ದು 1962ರಲ್ಲಿ. ಜಾತಿ ಭೇದ ಮಠ ದ್ವೇಷಂ ಎಂಬ ಹಾಡಿನಿಂದ ಅವರ ಗಾಯನ ಆರಂಭವಾಯಿತು. ತುಳು, ಸಂಸ್ಕೃತ, ರಷ್ಯನ್, ಅರೇಬಿಕ್, ಲ್ಯಾಟಿನ್ ಹಾಗೂ ಇಂಗ್ಲಿಷ್ ಹಾಡುಗಳಿಗೂ ಇವರು ಧ್ವನಿಯಾಗಿರೋದು ವಿಶೇಷ. 1970ರಲ್ಲಿ ಇವರು ಕಟ್ಟರ್ ಕ್ರಿಶ್ಚಿಯನ್ ಕುಟುಂಬದ ಪ್ರಭಾ ಎಂಬ ಯುವತಿಯನ್ನು ಕೈ ಹಿಡಿತಾರೆ. ಇವರಿಗೆ 3 ಗಂಡು ಮಕ್ಕಳು, ವಿನೋದ್, ವಿಜಯ್, ವಿಶಾಲ್. ಇವರಲ್ಲಿ ವಿಜಯ್ ಅಪ್ಪನಂತೆ ಒಳ್ಳೆಯ ಹಾಡುಗಾರ, ನಟನಾಗಿಯೂ ಕೂಡ ದಕ್ಷಿಣ ಭಾರತದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯೇಸುದಾಸ್ ಮಹಾನ್ ಅಯ್ಯಪ್ಪ ಭಕ್ತ. ಶಬರಿಮಲೆ ಬಗ್ಗೆ ಅನೇಕ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲೂ ಇವರು ಹಾಡಿರುವ ಹರಿವರಾಸನಂ ಗೀತೆ ಜಗತ್ಪ್ರಸಿದ್ಧವಾಗಿದೆ. ಪ್ರತಿ ರಾತ್ರಿ ಶಬರಿಮಲೆಯ ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಈ ಗೀತೆಯನ್ನು ಈಗಲೂ ಕೂಡ ಅಲ್ಲಿ ಕಂಪಲ್ಸರಿಯಾಗಿ ಹಾಕಲಾಗತ್ತೆ. ಕ್ರಿಶ್ಚಿಯನ್ ಕುಟುಂಬದವರಾಗಿದ್ದರೂ ಹಿಂದೂ ದೇವರ ಬಗ್ಗೆ ಅಪಾರ ಭಯ ಭಕ್ತಿಯನ್ನು ಯೇಸುದಾಸ್ ಇರಿಸಿಕೊಂಡಿದ್ದರು. ಪ್ರತಿ ವರ್ಷವೂ ಕೂಡ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಯೇಸುದಾಸ್ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು. ಒಂದ್ಸಲ ಅವರ ಹುಟ್ಟಿದ ಹಬ್ಬದ ದಿನ ಯೇಸುದಾಸ್ ಅಮೇರಿಕದಲ್ಲಿದ್ದರು. ಆ ದಿನ ಅಲ್ಲಿಂದಲೇ ಮೂಕಾಂಬಿಕೆಗೆ ಕೈಮುಗಿದು ಆಶೀರ್ವಾದವನ್ನು ಬೇಡಿದರು. ಇದು ಇಂದು ನಿನ್ನೆಯ ಕಥೆಯಲ್ಲ. ಬರೋಬ್ಬರಿ 48 ವರ್ಷಗಳಿಂದ ಯೇಸುದಾಸ್ ಮೂಕಾಂಬಿಕೆಯ ಸನ್ನಿಧಿಗೆ ಹೋಗುತ್ತಿದ್ದಾರೆ ಅನ್ನೋದೇ ಅವರ ಭಕ್ತಿ ನಂಬಿಕೆಗಿರುವ ಸಾಕ್ಷಿಯಾಗಿದೆ. ಮೂಕಾಂಬಿಕೆಯ ಪರಮಭಕ್ತನಾಗಿರುವ ಯೇಸುದಾಸ್ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಪರಮಭಕ್ತ. ಹರಿವರಾಸನಂ ಹಾಡನ್ನು ಯೇಸುದಾಸ್ ಎಷ್ಟು ಭಕ್ತಿಯಿಂದ ಹಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು.
ಈ ಹಿಂದೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಕುರಿತು ಭಾರಿ ವಿವಾದವಾಗಿತ್ತು. ಈ ವೇಳೆ ಮಾತನಾಡಿದ್ದ ಯೇಸುದಾಸ್, ಸುಂದರವಾದ ಹುಡುಗಿಯೊಬ್ಬಳು ಇಂದು ಆಕೆ ಧರಿಸುವ ಉಡುಪಿನಲ್ಲಿ ದೇಗುಲಕ್ಕೆ ತೆರಳಿದರೆ ಸ್ವಾಮಿ ಅಯ್ಯಪ್ಪನೇನೋ ಕಣ್ತೆರೆದು ನೋಡೋದಿಲ್ಲ, ಆದರೆ ಇತರ ಭಕ್ತರು ನೋಡುತ್ತಾರೆ. ಇದು ಸರಿಯಲ್ಲ. ಇದರಿಂದ ಭಕ್ತರ ಉದ್ದೇಶವೇ ಬದಲಾಗಲಿದೆ ಎಂದು ಹೇಳಿದರು. 2017ರಲ್ಲಿ ಕೇರಳದ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇಗುಲ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಕ್ರೈಸ್ತ ಅನ್ನುವ ಕಾರಣಕ್ಕೆ ಯೇಸುದಾಸ್ ಅವರಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ಇದು ಭಾರೀ ಚರ್ಚೆಗೆ ಕೂಡ ಕಾರಣವಾಗಿತ್ತು. ಕೊನೆಗೂ ಕೂಡ ಯೇಸುದಾಸ್ ಅವರಿಗೆ ದೇವಸ್ಥಾನಕ್ಕೆ ಪ್ರವೇಶಿಸುವ ಅವಕಾಶವನ್ನು ಆಡಳಿತ ಮಂಡಳಿ ಕಲ್ಪಿಸಿತ್ತು. ಜಾತಿ ಧರ್ಮ ಎಂದು ಹೊಡೆದಾಡಿಕೊಳ್ಳುವ ಜನರ ಮಧ್ಯೆ ಓರ್ವ ಸೆಲೆಬ್ರಿಟಿ ಯಾವ ರೀತಿಯಲ್ಲಿ ಮತ್ತೊಂದು ಧರ್ಮವನ್ನು ಗೌರವಿಸಿ ಬದುಕಬಹುದು ಅನ್ನೋದನ್ನು ಯೇಸುದಾಸ್ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇಂದು ಇಡೀ ವಯಸ್ಸಿನಲ್ಲಿರುವ ಯೇಸುದಾಸ್ ಕಂಠಕ್ಕೆ, ಅವರ ಉತ್ಸಾಹಕ್ಕೆ ಯಾವುದೇ ವಯಸ್ಸಾಗಿಲ್ಲ. ನೀವು ಅವರ ಹಾಡುಗಳನ್ನು ಕೇಳಿರಬಹುದು. ಹಾಗೆ ಕೇಳಿದರೆ ನಿಮಗೆ ಅದು ಇಷ್ಟವಾಗಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.